ಸ್ವರ್ಗವನ್ನು ಪಿಂಜರಿಸಿ ತಾಯಿ ತಾಯ್ನಾಡು ಸ್ವರ್ಗಕ್ಕಿಂತ ಮುಗಿದಿದೆ. ಸೊ ಇಂಥ ತಾಯ್ನಾಡಿಗೆ ಅಖಂಡ ಭಾರತಕ್ಕೆ ಹೋರಾಡಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ನನ್ನ ಹೃದಯದಲ್ಲಿ ನಮಸ್ಕರಿಸಿ, ಸೊ ವೇದಿಕೆಯ ಮೇಲೆ ಆಸನದ ಎಲ್ಲ ಗಣ್ಯರಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಹಾಗೂ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭೋಲೆ ಭಾರತ್ ಮಾತಾ ಕಿ ಭೋಲೆ ಭಾರತ್ ಮಾತಾ ಕಿ ವಂದೇ ವಂದೇ ಹಂಗ ಜೈ ಮಾತರಂ ಹಿಂಗೆ ಹಾಕುತ್ತಿರಲ್ಲ. ಸೊ ಹಿಂಗ ಈ 78 ವರ್ಷದ ಹಿಂಗ ಜೈ ಅನ್ನಕ ಯಾರ್ದೇ ರೀತಿ ಧೈರ್ಯ ಇಟ್ಟಿದ್ದಿಲ್ಲ. ಹಂಗ ಜೈ ಅನ್ನಕ ಕೂಡ ಏನಪ್ಪಾ ಅಂತಂದ್ರ ಆ ಬ್ರಿಟಿಷರೇ ನಮ್ಮನ್ನ ಬಿಡ್ತಾ ಇರ್ಲಿಲ್ಲ. ಏ ಅಪೀಕ್ಷ್ ಓಯ್ ಮಾತಾಡಿ ಕೇಳ್ರಿ. ಈಗ ಹೆಂಗ ಜೈ ಅಂತ ನಿಂತಿರಿ, ಈಗ ಹೆಂಗ ಈ ಗುಂಪು ಮಾಡ್ಕೊಂಡು ನಿಂತಿರಿ ಅಲ್ಲ, ಹಿಂದ ಸ್ವತಂತ್ರ ಬ್ರಿಟಿಷ್ ಇರ್ತಕ್ಕಂಥ ಟೈಮ್ದಾಗ ಈ ರೀತಿ ಗುಂಪು ಮಾಡಕ್ ಅವಕಾಶ ಇರಲಿಲ್ಲ, ಸಭೆಯನ್ನ ಮಾಡಕ್ ಸ್ವಾತಂತ್ರ್ಯ ಇರಲಿಲ್ಲ, ನಿಮ್ಗೆ ಇಷ್ಟವಾದ ಹಬ್ಬಗಳನ್ನ ಆಚರಣೆ ಮಾಡಕ ಸ್ವಾತಂತ್ರ್ಯ ಇರಲಿಲ್ಲ. ಒಂಥರ ಹೆಂಗಪ್ಪ ಅಂದ್ರೆ ನಾವು ಬ್ರಿಟಿಷರ ದಾಸ್ಯದೊಳಗ ಬದುಕ್ತಾ ಇದ್ವಿ, ಬ್ರಿಟಿಷರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಬದುಕ್ತಾ ಇದ್ವಿ. ಸೊ ಇಂಥ ಬ್ರಿಟಿಷರಿಂದ ನಾವು ಹೊರಗೆ ಬರಾಕ, ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಾಕ ಸೊ ಅನೇಕ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ನಮಗ ಬೇರೆ ಬೇರೆ ಕಾಲಘಟ್ಟದಾಗ ನಮಗೇನ್ ಮಾಡಿದಾರಪ್ಪ ಅಂತಂದ್ರ ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಸೊ ಫಸ್ಟ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನೋಡಿರಪ್ಪ ಅಂತಂದ್ರ 1857ರಾಗ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದಾಯ್ತು. ಸೊ ಬ್ರಿಟಿಷರನ್ನ ಕರೀತಾರ ಇದು ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ, ಇದು ಒಂದು ಸಿಪಾಯಿ ದಂಗೆ ಅಂತ ಕರೀತಾರೆ. ಸೊ 1857ರಾಗ ಅದು ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತಾ ಇದೆ. ಸೊ ಅಲ್ಲಿ ಏನಪ್ಪ ಅಂದ್ರೆ ಅನೇಕ ರೀತಿ ಸಾಮಾಜಿಕ ರಾಜಕೀಯ ಕಪ್ಪು ಸವಿದ ಕೋಟಾಗಳ ಬಳಕೆ, ಸೊ ಇನ್ನೂ ಅನೇಕ ರೀತಿಯ ಅಂಶಗಳು ಏನಾಗ್ತಾವಪ್ಪ ಅಂತಂದ್ರೆ ಕಾರಣ ಆಗ್ತವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಂದಗಾಮಿಗಳು ಬರ್ತಾರ, ಅದಾದ್ಮೇಲೆ ತೀವ್ರಗಾಮಿಗಳು ಬರ್ತಾರ, ಕ್ರಾಂತಿಕಾರಿಗಳು ಬರ್ತಾರ, ಅದಾದ್ಮೇಲೆ ಸೊ ಗಾಂಧಿ ಯುಗ, ನೆಹರು ಯುಗ, ಅಂಬೇಡ್ಕರ್ ಯುಗ, ಸೊ ಇಂಥ ಯುಗಗಳೆಲ್ಲ ಬರ್ತಾವ. ಸೊ ನಾನು ಕ್ರಾಂತಿಕಾರಿಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಕ್ರಾಂತಿಕಾರಿಗಳಾಗ ಭಗತ್ ಸಿಂಗ್ ಅಂತಕ್ಕಂಥವ್ರು ಎಲ್ಲರೂ ಕೇಳಿರಲ್ಲ. ಹಲೋ ವಿದ್ಯಾರ್ಥಿಗಳೇ, ಹಲೋ ಇಲ್ಲಿ ಕೇಳ್ರಿ, ಮಾತಾಡ್ರಿ. ಸೊ ಭಗತ್ ಸಿಂಗ್ ಎಲ್ಲರೂ ಕೇಳಿರಲ್ಲ ಭಗತ್ ಸಿಂಗ್. ಸೊ ಭಗತ್ ಸಿಂಗ್ ಅಂತಕ್ಕಂತಹ ಒಬ್ಬ ತರುಣ. ಸೊ ಅವಾಗ ಒಂದು ಘಟನೆ ನಡೀತದೆ ಏನಪ್ಪಾ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು. ಸೊ ಏನು ಬರ್ತದಪ್ಪ ಅಮೃತ್ಸರದ ಅಮೃತ್ಸರ, ಪಂಜಾಬಿನ ಅಮೃತ್ಸರ ಬರ್ತಕ್ಕಂತಹ ಒಂದು ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ಒಂದು ಉದ್ಯಾನವನ. ಸೊ ಈ ಉದ್ಯಾನವನದಾಗ ಜನರಲ್ ಡಯರ್ ಅಂತಕ್ಕಂತಹ ಏನಪ್ಪ ಅಂತಂದ್ರೆ ಸೊ ಸುಮಾರು 1000 ಗುಂಡುಗಳನ್ನ ಹಾರಿಸಿ ಸೊ ಭಾರತದ ಅಥವಾ ಪಂಜಾಬಿನ ಸಭೆ ಸೇರಿರ್ತಕ್ಕಂತಹ 379 ಜನರನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಗುಂಡಿಟ್ಟು ಕೊಲ್ತಾನ. ಹಲೋ, ಇದೆಲ್ಲ ಕಡೆ ಲಕ್ಷ್ಯ ಕೊಡಬೇಕು ಗ್ರಾಮಸ್ಥರಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಸವಿನಯ ಪ್ರಾರ್ಥನೆ. ಸೊ ಭಾರತ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅನೇಕ ರೀತಿಯ ಸ್ವಾತಂತ್ರ್ಯ ತಮ್ಮ ಪ್ರಾಣವನ್ನ ಕೊಟ್ಟು ನಮಗೆ ಬದುಕನ್ನ ಕೊಟ್ಟಂತ ಇದು ದಿನ ಇದು. ಸೊ ಇದನ್ನ ನಾವು ತಕ್ಷಣೆಯಿಂದ ಆಚರಣೆ ಮಾಡಬೇಕು. ಸೊ ಮಾತಾಡೋದು ಅಥವಾ ಇನ್ನೊಂದು ಏನೋ ಡಿಸ್ಕಸ್ ಮಾಡ್ತಕ್ಕಂಥದ್ದು ಅದು ಒಂದು ರೀತಿ ಬೇರೆ ಏನೋ ಆಗ್ತದೆ. ಸೊ ಕೇಳಿಲ್ಲ ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ಹೇಳಿದ್ನಲ್ಲ, ಸೊ ಅಲ್ಲಿ ಸಭೆಯನ್ನ ಸೇರಿರ್ತಾರ, ಶಾಂತವಾಗಿ ಸೇರಿರ್ತಾರೆ. ಅಲ್ಲಿ ಒಂದು ಬ್ರಿಟಿಷ್ ಆಟೋ ಆಗ್ತಾ ಇದೆ, ಜನರಲ್ ಡಯರ್ ಅಂತಕ್ಕಂಥವ್ರು ಸುಮಾರು 1000 ಗುಂಡುಗಳನ್ನ ಹಾರಿಸ್ತಾನ, 379 ಜನ ಏನಾಗ್ತದೆ ಸಾವನ್ನಪ್ತಾರೆ. ಸೊ ಇದನ್ನ ಒಬ್ಬ ಕ್ರಾಂತಿಕಾರಿ ನೋಡ್ತಾರೆ ಯಾರಪ್ಪ ಅಂದ್ರೆ ಭಗತ್ ಸಿಂಗ್. ಸೊ ಅಲ್ಲಿ ಮದಿರ್ತಕ್ಕಂಥ ಜನರ ರಕ್ತವನ್ನ ತಗೊಂಡು ಹೋಗಿ ತನ್ನ ಮನೆಯಲ್ಲಿ ಒಂದು ಬಾಟ್ಲಿ ಒಳಗೆ ಹಾಕಿ ದಿನ ಪೂಜೆ ಮಾಡೋ ತಿಲಕವನ್ನು ಹೆಚ್ಚು ಆಜ್ಞೆ ಮಾಡ್ತಾನ, ಒಂದು ಪ್ರತಿಜ್ಞೆ ಮಾಡ್ತಾನ, ಈ ದೇಶಕ್ಕೆ ನಾ ಸ್ವಾತಂತ್ರ್ಯ ತಂದು ಕೊಡಲೇಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆ ಮಾಡ್ತಾನೆ. ಸೊ ಹಿಂಗ ಏನಪ್ಪಾ ಅಂತಂದ್ರೆ ಅನೇಕ ರೀತಿ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಭಾಗವಹಿಸ್ತಾನ. ಕಾಕೋರಿ ರೋಹಿತ್ ದುರಂತ ಆಗಿರ್ಬೋದು, ಲಾಹೋರ್ ದುರಂತ ಆಗಿರ್ಬೋದು. ಅದಾದ್ಮೇಲೆ ದೆಹಲಿ ಒಳಗೆ ಸಂಸತ್ ಹೋಗಿ ಬಾಂಬ್ ಹಾಕ್ತಾನ. ಬಾಂಬ್ ಹಾಕಿರ್ತ ಸಂದರ್ಭದಾಗ ಆ ಜೈಲ್ ಏನ್ ಮಾಡ್ತಾರ ಬ್ರಿಟಿಷರ್ ಅದನ್ನ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ಆತನ ಏನು ಕುಡಿಕೆನ ಹಾಕಿದ ಟೈಮ್ದಾಗ ಹೇಳ್ತಾನ ಬ್ರಿಟಿಷರ, ಸೊ ಏನು ನೀವು ನನ್ನ ಮೇಲೆ ಗಣಕ್ಕೆ ಹಾಕೋಕಾರ, ಏನು ನಮ್ಮ ಮುಖಕ್ಕೆ ನೀವು ಕಪ್ಪು ವಸ್ತ್ರವನ್ನು ಹಾಕ್ತಿರಲ್ಲ ಅದನ್ನ ಹಾಗಾಕ್ ಹೋಗ್ಬಾಡ್ರಿ. ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಕೊನೆಯುವಾಗ ದೇಶಕ್ಕೋದ ಸಾಯುವಂತ ಪ್ರಾರಂಭದ ಕ್ರಾಂತಿಕಾರಿ ಹೆಂಗ ನಗತಾ ಸಾಯ್ತಿದ್ರು ಅಂತಕ್ಕಂಥದ್ದನ್ನ ನೀವು ನೋಡಬೇಕು ಅಂತಕ್ಕಂಥ ಮಾತನ್ನ ಯಾರು ಹೇಳ್ತಾರಪ್ಪ ಅಂತಂದ್ರ ಭಗತ್ ಸಿಂಗ್ ಹೇಳ್ತಾನ.
ಅವ್ರವ್ವ ನಿಂತಿರ್ತಾಳ, ಇನ್ನೇನು ಬೆಳಿಗ್ಗೆ ಹಗಾಕೊಂತಾರ 1831 ಮಾರ್ಚ್ ಒಳಗ ಅವ್ರ ತಾಯಿ ಕಣ್ಣೀರ್ ನೋಡಿ ಅಳಾಕ್ ಕುಂದಿರ್ತಾಳ. ಮಗನ್ನ ಆತನ ನೋಡಿ ಆ ಸ್ಥಾನದಾಗ ಅವ್ವ ಅಳಾಕ್ ಹೋಗ್ಬೇಡ, ನೀನು ಅಳಾಕ್ ಕುಂತಿ ಅಂತಂದ್ರ ನನಗೂ ಕಣ್ಣೀರು ಬರ್ತದ. ನಾನು ಅಳಾಕ್ ಕುಂತಿದ್ರ ಬ್ರಿಟಿಷರು ನೋಡಿ ನಗ್ತಾರ, ನೋಡು ಹೆಂಗ ನಾನು ಬೆಳಿಗ್ಗೆ ಹಾಕೋದನ್ನ ನೋಡಿ ಹೆಂಗ ಅಳಾಕ್ ಕುಂತಾರ ಇವರು ಭಾರತೀಯರು, ಅದಕ್ಕೆ ನನಗೆ ಅದು ಇಷ್ಟ ಇಲ್ಲ. ಅವ್ವ ನನ್ನ ನಗುತ್ತ ಕಳಿಸ್ಕೊಡು ನೀನು ಅಂತಂದು ಭಗತ್ ಸಿಂಗ್ ಅಂತಕ್ಕಂಥ ಹೇಳ್ತಾನ. ಭಗತ್ ಸಿಂಗ್ ಅಂತ ಹೇಳ್ತಾನ, ನೀವು ನನ್ನ ವಿಚಾರಗಳನ್ನ ಕೊಲ್ಲಬಹುದು, ಆದ್ರೆ ನನ್ನ ವಿಚಾರಗಳಿಂದ ನನ್ನನ್ನ ಕೊಲ್ಲಬಹುದು, ಆದ್ರೆ ನನ್ನ ವಿಚಾರಗಳನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಇದೇ ಒಂದು ದಿನ ಪಂದ್ರ ತಂದು ಭಗತ್ ಸಿಂಗ್ ಹಿಂಗ್ ಹೋಗಿರ್ತಾರ. ಹೊಲ್ಲಾಗ ಹೊರತ್ನೆ ಅವ್ರ ಅಪ್ಪ ಏನೋ ಮಾವಿನ ಗಿಡವನ್ನ ನೆಟ್ಟಿರ್ತಾನ. ಅಪ್ಪ ಭಗತ್ ಸಿಂಗ್ ಕೇಳ್ತಾನ, ಸಣ್ಣ ಬಾಲಕನ ಒಂದು 12 ವರ್ಷದಾಗ ಕ್ರಾಂತಿಕಾರಿ ವಿಚಾರಗಳು ಬಂದಿದ್ರು. ಸೊ ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಭಗತ್ ಸಿಂಗ್, ಅಪ್ಪ ಏನ್ ಮಾಡಕ್ ಹೋಗ್ಯಾನ, ಹೀಗಪ್ಪ ನಾನು ಮಾವಿನ ಗಿಡವನ್ನ ನಡಿತೀನಿ, ಇದು ಮುಂದೆ ದೊಡ್ಡ ಆದ್ಮೇಲೆ ಮಾವಿನ ಹಣ್ಣುಗಳು ಬರ್ತಾವ. ಹಂಗಾರ ಭಗತ್ ಸಿಂಗ್ ಅವಾಗ ಹೇಳ್ತಾನ 12 ವರ್ಷನಾಗ, ಅಪ್ಪ ಹಾಗಾದ್ರೆ ನಾನು ಬಂದೂಕಿನ ಗಿಡ ನೆಡ್ತೀನಿ, ಅದು ಮುಂದೆ ದೊಡ್ಡದಾಗಿ ಬಂದೂಕಿನ ಗಡಗಳಾಗ್ತಾವ, ಅವನು ನನ್ನ ಬಂದೂಕು ತಗೊಂಡು ಬ್ರಿಟಿಷರನ್ನ ಹೊಡೆದು ನಾನು ಈ ದೇಶನ ಓಡಿಸ್ತೀನಿ ಅಂತಕ್ಕಂಥ ಮಾತನ್ನ 12ನೇ ವರ್ಷನಾಗ ಭಗತ್ ಅಂತಕ್ಕಂಥ ಹೇಳ್ತಾನೆ. ಅದೇ ರೀತಿ ಇನ್ನೊಬ್ಬ ಕ್ರಾಂತಿಕಾರಿ ಬರ್ತಾನ, ಚಂದ್ರಶೇಖರ ಸೀತಾರಾಮ್ ತಿವಾರಿ ಅಂತಕ್ಕಂಥವ 1904 ಜನಿಸ್ತಾನ. ಸೊ ಈತ ಏನಪ್ಪ ಅಂದ್ರೆ ಒಟ್ಟು ಅಲ್ಲಿ ಕಾಶಿ ಹೋಗಿರ್ತಾನ. ಎದಕ್ಕಪ್ಪ ಅಂದ್ರೆ ಸಂಸ್ಕೃತವನ್ನ ಅಧ್ಯಯನ ಮಾಡಾಕ. ಸಂಸ್ಕೃತ ಅಧ್ಯಯನ ಮಾಡಾಗ ತಿರಂಗ ಧ್ವಜವನ್ನ ಏನ್ ನೀವೆಲ್ಲ ಧ್ವಜವನ್ನು ಹಿಡ್ಕೊಂಡ್ ಬಂದಿರಲ್ಲ, ಹಿಂಗ ಕಾಶಿ ಒಳಗ ಧ್ವಜವನ್ನು ಹಿಡ್ಕೊಂಡು ಬ್ರಿಟಿಷರ ಯಥಾಯತಿ ಮತ್ತು ಲಾಠಿ ಪ್ರಹಾರವನ್ನ ಮಾಡ್ತಾರೆ. ಅಲ್ಲಿಂದ ಏನಪ್ಪ ಅಂದ್ರೆ ಕ್ರಾಂತಿಕಾರಿ ಏನು ಜನ ಹೋಗ್ತಿದಾರ, ಹಿಂಗ ಯಾಕೆ ಲಾಠಿ ಹೊಡ್ಯಾಕ ಸಿಟ್ಟು ಗೆದ್ದ ಒಂದು ಕಲ್ಲು ತಗೊಂಡು ಏನ್ ಮಾಡ್ತಾನ, ಬ್ರಿಟಿಷರ್ ಪೊಲೀಸರಿಗೆ ಏನ್ ಮಾಡ್ತಾನ, ಕಲ್ಲು ತಗೊಂಡು ಒಗಿತಾನ. ಅವಾಗ ಅಲ್ಲಿಂದ ಪೊಲೀಸ್ ಏನ್ ಮಾಡ್ತಾರೆ, ತಗೊಂಡು ಹೋಗಿ ನ್ಯಾಯಾಲಯಕ್ಕೆ ನಾನು ಸಬ್ಮಿಟ್ ಮಾಡಿದಾಗ ಅಲ್ಲಿ ಕೇಳ್ತಾರೆ, ನಿಮ್ಮ ಹೆಸರು ಏನು ಅಂತ ಕೇಳ್ತಾರ. ಅವಾಗ ಚಂದ್ರಶೇಖರ್ ಸೀತಾರಾಮ್ ತಿವಾರಿ ಹೇಳ್ತಾನ, ನನ್ನ ಹೆಸರು ಆಜಾದ್. ಆಜಾದ್ ಅಂದ್ರೆ ಸ್ವಾತಂತ್ರ್ಯ. ಯಾವ್ದು ನನ್ನ ಮನೆ ಎಲ್ಲೈತೆ ಅಂತ ಕೇಳ್ತಾರಲ್ಲ ಯಾರು, ನನ್ನ ಮನೆ ಸೆರೆಮನೆ, ನನ್ನ ಮನೆ ಅಂತ ಹೇಳ್ತಾರ. ಮತ್ತೆ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರಿಗೆ ಮತ್ತು ನ್ಯಾಯಾಧೀಶ ಸಿಟ್ಟು ಬಂದು 15 ಚೇಟ ಹೊಡ್ರಿ ಹೋಗ ಅಂತ ಹೇಳ್ತಾರೆ. 15 ನಿಮಿಷ ಬಲದವ ಯಾರು, ಚಂದ್ರಶೇಖರ್ ಆಜಾದ್. ಪ್ರತಿ ಏಟಿಗೂ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಆ ಘೋಷಣ ತೂಗಿ ಅವ ಅಲ್ಲಿಗೆ ಏನಾಗ್ತಾನಪ್ಪ ಅಂದ್ರೆ ಚಂದ್ರಶೇಖರ್ ಆಜಾದ್ ಚಂದ್ರಶೇಖರ್ ಆಗಿ ಆತ ಬದಲಾಗ್ತಾನ ಅಂತಕ್ಕಂಥದ್ದು. ಸೊ ಹಿಂಗ ಅನೇಕ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ಏನ್ ಮಾಡ್ತಾರಪ್ಪ ಅಂತಂದ್ರ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ನಮ್ಗ ಸ್ವಾತಂತ್ರ್ಯವನ್ನ ತಂದುಕೊಡ್ತಾರೆ. ದೇಶ ನಮಗೇನು ಮಾಡೈತಿ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನ್ ಮಾಡಿದ್ವಿ ಅಂತಕ್ಕಂಥದ್ದು. ನೀವು ದೇಶವನ್ನ ಉದ್ಧಾರ ಮಾಡ್ತೀವಿಂತ ಮತ್ತು ನಮ್ಮ ಗ್ರಾಮಗಳನ್ನ ಉದ್ಧಾರ ಮಾಡಿ. ಗಾಂಧೀಜಿ ಬರ್ತಾನ, ಗಾಂಧೀಜಿ ಸ್ವಚ್ಛ ಭಾರತ ಅಭಿಯಾನ ಇಡೀ ಊರ ಸ್ವಚ್ಛ ಮಾಡಲು ನಾವು ನಮ್ಮ ಮನೆಯನ್ನ ಸ್ವಚ್ಛ ಮಾಡಿದ್ರೆ ಇಡೀ ಊರೇ ಸ್ವಚ್ಛ ಆಗುತ್ತೆ. ಅನೇಕ ರೀತಿ ಗಾಂಧಿ ಆಶಯಗಳದಾವ, ಆ ಗಾಂಧಿ ಆಶಯಗಳನ್ನ ಪಾಲನೆ ಮಾಡಬೇಕು. ಸೊ ಇದೇ ರೀತಿ ಅನೇಕ ರೀತಿ ಹೋರಾಟಗಳದಾವ, ಸಮಯ ಆದವ ಹೇಳಕ್ಕಾಗಲ್ಲ. ಸೊ ಏನಪ್ಪ ಅಂತಂದ್ರ ಸೊ ಮುಂದಿನ ದಿನಮಾನದಾಗ ಸೊ ಅವೆಲ್ಲ ಒಂದು ವಿಚಾರವನ್ನು ಮಾಡುವ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್.